ನಿವೇದಿತಾ ಗೌಡ ಸಿನಿಮಾ ರಂಗದ ಹಿನ್ನೆಲೆಯೇನೂ ಹೊಂದಿಲ್ಲ. ಆದ್ರೂ ಕೂಡ ಅವರ ಮಾತು ಬಿಗ್ ಬಾಸ್ ಮನೆಯಲ್ಲಿ ಭಾರಿ ಸದ್ದು ಮಾಡಿತ್ತು. ಇದೇ ಮಾತಿಗೆ ಮರುಳಾದ ಗಾಯಕ ಚಂದನ್ ಶೆಟ್ಟಿ ನಿವೇದಿತಾ ಗೌಡಗೆ ಪ್ರಪೋಸ್ ಮಾಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಆದರೆ ಕೆಲ ವರ್ಷಗಳ ಬಳಿಕ ಇಬ್ಬರು ವಿಚ್ಛೇದನ ಪಡೆದುಕೊಂಡ್ರು. ಇದಾದ ಬಳಿಕ ನಿವೇದಿತಾ ರಿಯಾಲಿಟಿ ಶೋನಲ್ಲಿ ಬ್ಯುಸಿಯಾಗಿದ್ದಾರೆ. ಮಾಡಲು ಬೇರೆ ಕೆಲಸವೇ ಇಲ್ಲದಂತೆ ನಿವೇದಿತಾ ಗೌಡ ರೀಲ್ಸ್ ಮಾಡ್ತಿದ್ದಾರೆ. ಜನರು ಏನೇ ಹೇಳಿದ್ರೂ ತಲೆಕೆಡಿಸಿಕೊಳ್ಳದ ನಿವೇದಿತಾ ಗೌಡ ತಮ್ಮ ಮನಸ್ಸಿಗೆ ಬಂದಂತೆ ದಿನೇ ದಿನೇ ಹೊಸ ಹಾಡಿಗೆ ಕುಣಿದು ಹುಡುಗರ ಹಾರ್ಟ್ ಫೇವರೇಟ್ ಆಗಿದ್ದಾರೆ. ಫಾರಿನ್ ಬೀಚ್ ನಲ್ಲಿ ಬಿಕಿನಿ, ಬೆಡ್ರೂಮ್ ನಲ್ಲಿ ಮಾದಕ ಡ್ಯಾನ್ಸ್, ಈಗ ಬಾತ್ರೂಮ್ ಸರದಿ. ಬಾತ್ರೂಮ್ ನಲ್ಲಿ ನಿವೇದಿತಾ ಗೌಡ ಮಸ್ತ್ ರೀಲ್ಸ್ ಮಾಡಿದ್ದಾರೆ. ಇಂಗ್ಲಿಷ್ ಹಾಡಿಗೆ ಮೈ ಕುಣಿಸಿದ್ದಾರೆ. ಆ ಕುಣಿತದಲ್ಲಿ ಮೋಹಕತೆ ಇದೆ. ಇಲ್ಲಿ ಸಿಲ್ಕ್ ಶರ್ಟ್ ಧರಿಸಿದ್ದಾರೆ. ನೀಲಿ ಬಣ್ಣದ ಜೀನ್ಸ್ ಹಾಫ್ ಪ್ಯಾಂಟ್ ಇದೆ. ಓಪನ್ ಹೇರ್ ಬಿಟ್ಕೊಂಡಿದ್ದಾರೆ. ಇಂಗ್ಲಿಷ್ ಹಾಡಿಗೆ ಮೈ ಮಾಟವನ್ನ ಮೋಹಕವಾಗಿಯೇ ಕುಣಿಸಿದ್ದಾರೆ. ಟಿಕ್ ಟಾಕ್ ನಲ್ಲಿ ರೀಲ್ಸ್ ಮಾಡ್ತಾ ಕನ್ನಡ ಜನತೆಗೆ ಪರಿಚಿತವಾದ ಕುವರಿ ನಿವೇದಿತಾ ಗೌಡಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ಆಕೆಯ ಜೀವನವನ್ನೇ ಬದಲಿಸಿಬಿಟ್ಟಿತ್ತು. ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಗಾಯಕ ಚಂದನ್ ಶೆಟ್ಟಿಯೊಂದಿಗೆ ಪ್ರೀತಿ, ಮದುವೆ ಹಾಗೂ ಕಳೆದೊಂದು ವರ್ಷದ ಹಿಂದೆ ಡಿವೋರ್ಸ್ ಕೂಡ ಆಗಿದ್ದಾರೆ. ರೀಲ್ಸ್ ಮಾಡುತ್ತಾ ಸೌಂದರ್ಯ ಪ್ರದರ್ಶಿಸಿ ತಾನು ನೆಟ್ಟಿಗರಿಗೆ ಎಷ್ಟು ಚಿರಪರಿಚಿತ ಆಗಿದ್ದಾಳೋ ತನ್ನ ಸಾಂಸಾರಿಕ ಮತ್ತು ವೈಯಕ್ತಿಕ ಜೀವನದ ವಿಚಾರಕ್ಕೂ ಅಪಖ್ಯಾತಿಯನ್ನು ಪಡೆದಿದ್ದಾರೆ. ಬಿಗ್ ಬಾಸ್ ಮನೆಗೆ ಹೋಗಿದ್ದ 2 ತಿಂಗಳು ಬಿಟ್ರೆ ಉಳಿದ ಎಲ್ಲಾ ದಿನಗಳಲ್ಲಿಯೂ ತಾನು ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತಿರ್ತಾರೆ. ಇದೀಗ ಕನ್ನಡದ ಪರಿಚಯ ಸಿನಿಮಾದ ನಡೆದಾಡುವ ಕಾಮನಬಿಲ್ಲು ಎನ್ನುವ ಹಾಡಿಗೆ ರೀಲ್ಸ್ ಮಾಡಿದ್ದಾರೆ. ಅದರಲ್ಲಿ ಬೆಳ್ಳಿ ಮೋಡ ಇವಳ ಮನಸ್ಸು ಎಂಬ ಹಾಡಿನ ತುಣುಕಿಗೆ ತಮ್ಮ ಮೈಮಾಟದ ತಳುಕು ಬಳುಕು ಪ್ರದರ್ಶಿಸಿ ಹೆಜ್ಜೆ ಹಾಕಿದ್ದಾರೆ. ಈ ವಿಡಿಯೋಗೆ ಕೆಲವೇ ನಿಮಿಷಗಳಲ್ಲಿ ಸಾವಿರಾರು ಲೈಕ್ಸ್, ಲಕ್ಷಾಂತರ ವ್ಯೂಸ್ ಹಾಗೂ ನೂರಾರು ಕಮೆಂಟ್ಗಳು ಬಂದಿವೆ. ರೀಲ್ಸ್ ಮಾಡುತ್ತಲೇ ಹೊರ ಜಗತ್ತಿಗೆ ಪರಿಚಯಗೊಂಡ ನಿವೇದಿತಾ ಗೌಡ ಬಿಗ್ ಬಾಸ್ ರಿಯಾಲಿಟಿ ಶೋ, ಮದುವೆ, ಸಂಸಾರ, ಡಿವೋರ್ಸ್, ಸಿನಿಮಾ, ಕಾಮಿಡಿ ಕಿಲಾಡಿಗಳು, ಬಾಯ್ಸ್ ವರ್ಸಸ್ ಗರ್ಲ್ಸ್ ಗೇಮ್ ಶೋ ಸೇರಿ ವಿವಿಧೆಡೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ದೇಶ ವಿದೇಶಗಳಿಗೆಲ್ಲ ಪ್ರವಾಸಕ್ಕೆ ಹೋಗಿ ಸುತ್ತಾಡಿಕೊಂಡು ಬರ್ತಾರೆ. ತಾನು ಎಷ್ಟೇ ಬ್ಯುಸಿ ಆಗಿದ್ದರೂ ಯಾವುದೇ ಸಂದರ್ಭದಲ್ಲಿಯೂ ರೀಲ್ಸ್ ಮಾಡುತ್ತಾ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವುದನ್ನು ಮಾತ್ರ ಬಿಟ್ಟಿಲ್ಲ.